ಈಗ ಕಾಶ್ಮೀರಲ್ಲಿ ಆಗಿರುವಂತಹ ಪೆಹಲ್ಗಾಮ್ ಘಟನೆ ಬಗ್ಗೆ ಶಶಿ ಅವರು ಏನ್ ಹೇಳ್ತಾರೆ? ಯುದ್ಧ ಬೇಕಾ ಬೇಡವಾ? ಹಾಗೇನೆ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಯಾವ ರೀತಿ ಡಿಸಿಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ, ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ? ಸರ್, ಯುದ್ಧ ಅನ್ನೋದು 99.99% ಆಗೋದಿಲ್ಲ. ಸೊ ಇಟ್ ಇಸ್ ಆಲ್ ಕುಕ್ಡ್ ಅಪ್ ಸ್ಟೋರಿ. ಅಷ್ಟು ಸುಲಭ ಅಲ್ಲ ಯುದ್ಧ ಮಾಡೋದು. ನಾವು ನಮ್ಮ ಪರ್ಸ್ಪೆಕ್ಟಿವ್ ಇಂಡಿಯಾ ಇಸ್ ವೆರಿ ಸ್ಟ್ರಾಂಗ್, ಪಾಕಿಸ್ತಾನ್ ಇಸ್ ನಥಿಂಗ್ ಅಂತ ಅನ್ಕೊಂತೀವಿ. ಬಟ್ ದೀಸ್ ಆರ್ ನಾಟ್ ದ ಓನ್ಲಿ ಗವರ್ನಿಂಗ್ ಫ್ಯಾಕ್ಟರ್ಸ್. ಈ ಸೆಂಟರ್ ನಮ್ದು ಏಷ್ಯಾ ಅಂತ ಒಂದಿರುತ್ತೆ. ಆ ಏಷ್ಯಾ ಬ್ಯಾಂಕ್ಗಳಿಂದ ಸಾಲ ತಗೊಂಡಿರ್ತೀವಿ. ಅವ್ರು ಹೇಳಿದ್ದನ್ನು ನಾವು ಕೇಳಬೇಕಾಗತ್ತೆ. ವರ್ಲ್ಡ್ ಬ್ಯಾಂಕ್ ಅಂತಂದಿರುತ್ತೆ. ವರ್ಲ್ಡ್ ಬ್ಯಾಂಕ್ ಇಂದ ಸಾಲಗಳು ತಗೊಂಡಿರ್ತೀವಿ. ಅವ್ರು ಹೇಳಿದ್ದನ್ನು ಕೇಳಬೇಕಾಗತ್ತೆ. ಇಲ್ಲಿ ನಮ್ಮ ವ್ಯೂ, ನಮ್ಮ ಪರ್ಸೋನಾ ಆಫ್ ಥಾಟ್ ಏನಿರುತ್ತೆ, ಇಲ್ಲಿ ಪಾಕಿಸ್ತಾನ ನೀಚವಾದ ದೇಶ, ಹಿಂಗ್ ಮಾಡ್ಬಿಡುತ್ತು, ಹಂಗ್ ಮಾಡ್ಬಿಡ್ತು, ಅವೆಲ್ಲ ಸತ್ಯ ನಮ್ಗೆ ಅಲ್ಲಿ. ಬಟ್ ನಾವು ನೋಡಿರುವ ಕೋಣೆನೇ ಕರೆಕ್ಟು ಅನ್ಕೊಳ್ಳೋಂಥದ್ದು ತಪ್ಪಾಗ್ಬಿಡುತ್ತೆ. ಅಂದ್ರೆ ಯುದ್ಧ ಬಂದ್ಬಿಡುತ್ತೆ, ಯುದ್ಧ ಆಗ್ಬಿಡುತ್ತೆ ಅನ್ನೋಂಥದ್ದಲ್ಲ. ಬಟ್ ಇಂಥ ನನ್ನ ಮಕ್ಕಳನ್ನ ಓಡಿಸ್ಬೇಕು ಅಂದ್ರೆ ದೇ ಡಿಸರ್ವ್ ಟು ಗೆಟ್ ದೋಸ್ ಟೆರರಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನ ಹ್ಯಾಂಗ್ ಮಾಡಿ ಸಾಯಿಸ್ಬೇಕು ನಾವು. ಬಟ್ ಇವ್ರೇನ್ ಮಾಡ್ತಾರೆ, ಎರಡು ದೇಶದ ನೆಮ್ಮದಿನ ಹಾಳು ಮಾಡ್ಬಿಡ್ತಾರೆ. ಅಲ್ಲಿ ಪಾಕಿಸ್ತಾನದಲ್ಲಿ ಯಾರೋ ಒಬ್ಬರು ಕುಡಿಯಕ್ಕೆ ನೀರಿಲ್ದೇ ಇರೋರು, ಕುಡಿಯಕ್ಕೆ ಈಗ ನೀರಿಲ್ದಂಗೆ ಆಗಿದೆ ಇಂಥ ಟೆರರಿಸ್ಟ್ ನನ್ನ ಮಕ್ಕಳಿಂದ. ದೇ ಡಿಸರ್ವ್ ಟು ಬಿ ಹ್ಯಾಂಗ್ಡ್. ಬಟ್ ಏನ್ ಡಿಸಿಷನ್ಗಳು ತಗೊಳ್ಳೋದು, ರಾದರ್ ದ್ಯಾನ್ ಟೇಕಿಂಗ್ ಎನ್ ಎಮೋಷನಲ್ ಡಿಸಿಷನ್, ಒಂದು ಕರೆಕ್ಟಿವ್ ಮೆಷರ್ಗಳನ್ನ ತಗೊಂಡು ರೈಟ್ಫುಲ್ ಡಿಸಿಷನ್ ತಗೊಳ್ಳೋದು ಕರೆಕ್ಟ್ ಅಂತ ಅನ್ಕೊಂಡೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಾನು ಇಂಡಿಯಾ ಅಂತ ಹೇಳಿದ್ರೆ ನಾನು ಹೋಗಿ ಯುದ್ಧಕ್ಕೆ ಬಿದ್ದು ಬಿಡ್ತೀನಿ. ಬಟ್ ಹಂಗ ಆಗೋದಿಲ್ಲ. ಬಿಕಾಸ್ ನನಗೆ ಸಾಲ ಕೊಟ್ಟವ್ರು ಯಾರೋ ಇದ್ದಾರೆ ನಮ್ಮ ಮೇಲೆ, ಏಷ್ಯಾದಿಂದ ಬಂದವರು. ಯುದ್ಧ ಮಾಡಬಾರ್ದು ಅಂತ ಹೇಳ್ತಾರೆ. ವರ್ಲ್ಡ್ ಬ್ಯಾಂಕ್ ಇಂದ ಬಂದಿರುತ್ತೆ, ಸಾಲ ಬಂದಿರುತ್ತೆ. ಇಂಡಿಯಾಗೊಂದು 100 ಕೋಟಿ ಸಾಲ ಕೊಟ್ಟಿರ್ತಾರೆ, ಅವ್ರಿಗೊಂದು 50 ಲಕ್ಷ ಸಾಲ ಕೊಟ್ಟಿರ್ತಾರೆ. ಯುದ್ಧ ಮಾಡಬಾರ್ದು ಅಂತ ಇರ್ತೀವಿ. ಬಟ್ ಇದು ಅಗ್ರೆಷನ್ ಪಾಕಿಸ್ತಾನ ಕಡೆಯಿಂದ ಏನಕ್ಕೆ ಬರುತ್ತೆ ಅಂತಂದ್ರೆ, ಪಾಕಿಸ್ತಾನ್ ಈಸ್ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ರೂಲ್ ಇದ್ರು ಅಲ್ಲಿ ಮೋರ್ ಗೌಂಡ್ ಬೈ ಮಿಲಿಟೆಂಟ್. ಮಿಲಿಟರಿ ಸಿಸ್ಟಮ್ ಜಾಸ್ತಿ ಅಲ್ಲಿ. ಮಿಲಿಟರಿ ಸಿಸ್ಟಮ್ಗಳಿದ್ದಾಗ ವರ್ಸ್ಟ್ನ ಫಸ್ಟ್ ಮಾಡ್ಬಿಡ್ತಾರೆ. ಏನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದೆ, ಹೆಂಗ್ ಮಾಡ್ಬಿಡ್ತೀವಿ, ಈ ಒಂದು ನದಿಯಲ್ಲಿ ನೀರು ಬರ್ದಿದ್ರೆ ರಕ್ತ ಹರಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡಿ. ಬಿಕಾಸ್ ದೇ ಆರ್ ಮಿಲಿಟೆಂಟ್ ಗವರ್ನ್ಡ್, ಆರ್ಮಿ ಗವರ್ನ್ ಮಾಡ್ತಿರೋದ್ರಿಂದ ಪಾಕಿಸ್ತಾನ ಪಟ್ ಅಂತ ವರ್ಷನ ಬೆಸ್ಟ್ ಮಾಡ್ಬಿಡ್ತಾರೆ. ನಮ್ಮಲ್ಲಿ ನಾವು ಒಂದ್ ಸ್ವಲ್ಪ ಕನ್ಸರ್ವೇಟಿವ್, ರಿಸರ್ವ್ಡ್ ಆಗಿರೋದ್ರಿಂದ ಏನು ಮಾಡೋದಕ್ಕೂ ಯೋಚನೆ ಮಾಡ್ತಾ ಹೋಗ್ತೀವಿ. ಶೋರ್ ಮೋದಿ ಏನು ಆತರ ಇಲ್ಲ, ಲಿಟಲ್ ಅಗ್ರೆಸಿವ್ ಇದ್ದಾರೆ ಮನುಷ್ಯ. ಸೊ ಹಂಗಾಗಿ ಈಗ ಒಂದ್ ಸ್ವಲ್ಪ ಭಯ ಬರ್ತಾ ಇದೆ. ಬಟ್ ಈ ಮಿತ್ತೆಲ್ಲ ಸುಳ್ಳು ಅಂತ ನಾನು ಅನ್ಕೊಂಡಿದ್ದು. ಯುದ್ಧ ಆಗೋದಿಲ್ಲ, ಆದ್ರೆ ಇಬ್ಬರಿಗೂ ಎಕನಾಮಿಕಲ್ ತುಂಬಾ ಲಾಸ್ ಆಗುತ್ತೆ. ಇಂಥ ನನ್ನ ಮಕ್ಕಳನ್ನ ಏನ್ ಮಾಡ್ಬೇಕಂತ, ಅವ್ರನ್ನ ದ ಟೆರರಿಸ್ಟ್ ಶುಡ್ ಬಿ ಹ್ಯಾಂಗ್ಡ್. ಅವ್ರು ಹಿಡ್ಕೊಂಡು ನಮ್ಮ ದೇಶಕ್ಕೆ ತಗೊಂಡ್ಬಂದು ರೋಡಲ್ಲಿ ಕಲ್ಲು ಹೊಡೆದು ಸಾಯಿಸ್ಬೇಕಿಂತ ನನ್ನ ಮಕ್ಕಳನ್ನ ಅಂತ ನಾನು ಅನ್ಕೊಂತ. ನನ್ನ ಕಲ್ಲು ಫಸ್ಟ್ ಆಗಿರುತ್ತೆ. ಅವ್ನು ಯಾವನ್ನ ಹೊಡೆದವನು ಯಾವನು ಗನ್ನಿಟ್ಕೊಂಡ್ ನನ್ನ ಕಲ್ಲು ಫಸ್ಟ್ ಆಗಿರುತ್ತೆ. ಓಕೆ, ಏನೆಲ್ಲ ಲಾಸಸ್ ಆಗಬಹುದು ಅಂತ ಬಿಕಾಸ್ ಹೇಳ್ತಾ ಇದ್ರಿ ನೀವು ಆಗ್ಲೇನೆ. ಸೊ ಒಂದಷ್ಟು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇನ್ನೊಂದಷ್ಟು ದೇಶಗಳ ಕಡೆಯಿಂದ ನಾವು ಸಾಲವನ್ನ ತಗೊಂಡಿರ್ತೀವಿ ಅಂತ. ಇನ್ ಕೇಸ್ 99.9% ಆಗಲ್ಲ ಅಂತ ಹೇಳಿದ್ರಿ. ಇನ್ ಕೇಸ್ ಆಯ್ತು ಅಂತಂದ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ನಮ್ಮ ದೇಶದಲ್ಲಿ, ಹಾಗೇನೆ ಏನೆಲ್ಲ ನಷ್ಟಗಳನ್ನ ಭಾರತ ಅನುಭವಿಸಬೇಕಾಗುತ್ತೆ? ಒಂದು ಅಗ್ರೆಸಿವ್ ಡಿಸಿಷನ್ ಏನೆಲ್ಲ ಮಾಡ್ಬಿಡ್ಬೋದು ಸರ್. ನೀವು ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಅಂದ್ರೆ ಚೈನಾ ಸಪೋರ್ಟ್ ಇರುತ್ತೆ ಸರ್. ನಾವೇನ್ ಅನ್ಕೊಂತೀವಿ, ಬರೀ ಪಾಕಿಸ್ತಾನದಿಂದ ಅನ್ಕೊಂತೀವಿ. ಈ ಕಡೆ ಚೈನಾ ಬಾರ್ಡರ್ ಗಳಿಂದ ಪ್ರಾಬ್ಲಮ್ ಆಗಕ್ಕೆ ಶುರು ಆಗಬಹುದು. ಅಗ್ರೆಸಿವ್ ಆಗೋದು ವರ್ಸ್ಟ್ ಸಿನಾರೋ ಮಾತಾಡ್ತೀವಿ. ಚೈನಾ ಹ್ಯಾಸ್ ಆಲ್ರೆಡಿ ಆಕ್ಯುಪೈಡ್ 50% ಆಫ್ ಶ್ರೀಲಂಕಾ. ನಾವು ಮೊನ್ನೆ ಶ್ರೀಲಂಕಾಗೆ ಹೋದಾಗ ಕೊಲಂಬೋ ಫೋರ್ಟ್ ಅಲ್ಲಿ ಅರ್ಧ ಅವ್ರ ಫೈನಾನ್ಷಿಯಲ್ ಬರ್ಡನ್ ಇದ್ದಾಗ ಚೈನಾ ಹ್ಯಾಸ್ ಆಕ್ಯುಪೈಡ್. ನಿಮ್ಗೆ ಈ ಕಡೆಯಿಂದ ಫೈಟ್ ಆಗೋಕ್ಕೂ ಶುರು ಆಗ್ಬೋದು. ವರ್ಸ್ಟ್ ಮಾತಾಡ್ತಾ ಇದ್ದಾರೆ. ಸೊ ಇಂಡಿಯಾ ಇಸ್ ಅ ವೆರಿ ಗುಡ್ ನೇಷನ್, ವೆರಿ ಸೆಕ್ಯೂರ್ಡ್ ನೇಷನ್ ಅನ್ನೋಂಥದ್ದೇನಿಲ್ಲ. ನಮ್ಮ ಮೇಲೆ ಎಲ್ರಿಗೂ ಕಣ್ಣಿದೆ. ಈಗ ಅಲ್ಲಿ ಟ್ರಂಪ್ ಬಂದಿರೋದ್ರಿಂದ ಅವ್ರಿಗೂ ಮೋದಿಗೆ ಸ್ಲೈಟ್ ಫ್ರೆಂಡ್ಶಿಪ್ ಇರೋದ್ರಿಂದ ಲಿಟಲ್ ಪಾಸಿಟಿವ್ ಸೈಡ್ ಅಂತ ಅನ್ಕೋಬಹುದು. ಬಿಟ್ರೆ ನಮ್ಮ ದೇಶ ನೋಡಿದ್ರೆ ಯಾರಿಗೂ ಆಗೋದಿಲ್ಲ. ಬೆಳೀತಿರೋ ದೇಶ ನೋಡಿದ್ರೆ ಯಾರಿಗೂ ಆಗೋದಿಲ್ಲ. ಚೈನಾ ಆಗಿರುವ ಮೊದಲ ಕಣ್ಣು ಭಾರತದ ಮೇಲೆ. ಭಾರತನ ಹೆಂಗಾದ್ರೂ ಮುಗಿಸ್ಬೇಕು ಅಥವಾ ಏನಾದ್ರೂ ಒಂದು ಇಂಥದೊಂದು ವರ್ಸ್ಟ್ ಸಿನಾರಿಯಲ್ಲಿ ಭಾರತನ ಸದೆ ಬಡಿಬೇಕು ಅಂತ ಹೇಳ್ಬಿಟ್ಟು ಶ್ರೀಲಂಕಾ ಆಲ್ರೆಡಿ ಕಾತ್ಕೊಂಡು ಕುತ್ಕೊಂಡಿದೆ. ಆ ಕಡೆ ನೀವು ಟಿಬೆಟ್, ಈ ಯಾವುದೇ ಪ್ರಾಂತ್ಯಗಳು ನೋಡಿದ್ರೆ ಎಲ್ಲೆಲ್ಲಿ ಫೈನಾನ್ಷಿಯಲ್ ಲಾಸಸ್ ಇದೆಯೋ ಅಲ್ಲೆಲ್ಲ ಫೈನಾನ್ಷಿಯಲ್ ಏಡ್ಗಳು ಕೊಟ್ಕೊಂಡ್ ಬಂದಿದೆ ಚೈನಾ. ಅರ್ಧ ದೇಶಗಳಲ್ಲಿ ಅಂದ್ರೆ 1,000 ಕೋಟಿ 2,000 ಕೋಟಿ ನಿಮ್ಗೆ ಕೊಟ್ಟು ನಂಗೆ ಒಂದು ಜಾಗ ಕೊಡಿ ಅಂತ ಹೇಳ್ತಾರೆ. ಒಂದು 10,000 ಎಕರೆ 20,000 ಎಕರೆ 9 ವರ್ಷಕ್ಕೆ ಚೈನಾ ಶ್ರೀಲಂಕಾ ಲೀಸ್ಗೆ ಹಾಕೊಂಡಿದ್ರೆ ಅಂದ್ರೆ ಅದು ಅವ್ರದ್ದೇ. ಅಲ್ಲಿ ಎತ್ಕೊಂಡ್ಬಂದು ನಿಮ್ ಬ್ಯಾರೆಲ್ ಎತ್ಕೊಂಡ್ಬಂದು ಅಲ್ಲಿಂದ ಶೂಟ್ ಹೊಡಿದ್ರೆ ಇನ್ನೇನ್ ಮಾಡ್ಬೇಕು? ಒಂದು ಲಾಂಚಿಂಗ್ ಪ್ಯಾಡ್ ಸಿಕ್ತು ಅಂದ್ರೆ ಆಯ್ತು, ರಿಲ್ಯಾಕ್ಸ್ ಆಗಕ್ಕೆ. ಹ್ಯೂಜ್ ಲಾಸಸ್. ಇಟ್ಸ್ ನಾಟ್ ಲೈಕ್ ನಾವೇನ್ ಅನ್ಕೊಂತೀವಿ ಅದಲ್ಲ. ಇಂಟರ್ನ್ಯಾಷನಲ್ ಬಾರ್ಡರ್ಗಳು, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ವಿಚಾರಗಳು ಇವು ಆಗಬಾರದು ಅನ್ನೋ ಕಾರಣಕ್ಕೆ ಇಷ್ಟು ಗವರ್ನಿಂಗ್ ಬಾರ್ಡರ್ ಇದೆ. ಈ ಕಾಮನ್ವೆಲ್ತ್ ಅಂತ ಅನ್ನೋದಿದೆ, ಎಲ್ಲ ಈ ದೇಶಗಳ ಸೇರಿದಂತ ಒಂದು ಯೂನಿಯನ್ ಇರುತ್ತೆ. ಸೊ ಅವರೆಲ್ಲ ಸುಲಭವಾಗಿ ಆಗಕ್ ಬಿಡೋದಿಲ್ಲ. ಅಮೆರಿಕ ಯುದ್ಧ ಮಾಡುತ್ತೆ, ಯಾಕೆಂದ್ರೆ ಅವ್ರ ಮೇಲೆ ಯಾರು ಇಲ್ಲ. ಬೇರೆ ಸಿಂಗಲ್ ಗವರ್ನಿಂಗ್ ಬಾಡೀಸ್, ಯಾರಿಗೂ ಸಾಲ ಕೇಳಲ್ಲ ಅವ್ರು. ನಾವು ಅಲ್ಲೋಗಿ ನಿಂತ್ಕೊಂಡ ನಾವು ಹಿಂಗ್ ತಿರುಗಿಸಿ ಹೊಡಿಬೋದು ಎಲ್ರಿಗೂ. ಬಟ್ ಆ ಪರಿಸ್ಥಿತಿಲಿ ಇಲ್ಲ ನಾವು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.